ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕರೆನ್ ಇನ್ಸೈಟ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಫೈನಲಿ PBKS ಗೆ ಮೊದಲನೇ ಸೋಲು. ನಾವೆಲ್ಲ ಅನ್ಕೊಂಡಿದ್ದೇನು ಅಂದ್ರೆ PBKS ನ ಸೋಲ್ಸಕ್ಕಾಗಲ್ಲ, ಸಖತ್ ಕಷ್ಟ ಇದೆ ಅನ್ಕೊಂತಾ ಇದ್ವಿ. ಬಟ್ ಸೋಲ್ತಾರೆ ಅಂತ ಗೊತ್ತಿತ್ತು, ಬಟ್ ಯಾವ ಮ್ಯಾಚ್ ಸೋಲ್ತಾರೆ ಅಂತ ಗೊತ್ತಿದ್ದಿಲ್ಲ. ಬಟ್ ನಾವು RR ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಪಂಜಾಬ್ ನ ಸೋಲ್ಸ್ತಾರೆ ಅಂತ. ಬಟ್ ನೋಡಿ RR ಅವರು ಯಾವ ತರ ಆಡಿದ್ದು, ಒಂಥರ ಅವ್ರ ಕಡೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಬಂತು, ಆದ್ರಿಂದಲೇ ಮ್ಯಾಚ್ ವಿನ್ ಆದ್ರು ಅಂತಾನು ಹೇಳ್ಬೋದು. ನೋಡಿ ಆಕ್ಚುಲಿ ನಾವು ಅವ್ರ ಕಡೆ ಏನ್ ವೀಕ್ನೆಸ್ ಇದ್ದಿತ್ತು ಅಂದ್ರೆ ಮಿಡ್ ಲಾಡರ್. ಆ ಮಿಡ್ ಲಾಡರ್ ಅಲ್ಲಿ ರನ್ಸ್ ಬರ್ತಾ ಇದ್ದಿಲ್ಲ. ಇವತ್ತು ಮ್ಯಾಚ್ ನೋಡಿ ಒಂಥರ ಮಿಡ್ ಲಾಡರ್ ಅಲ್ಲೇ ರನ್ಸ್ ಬಂತು, ಆದ್ರಿಂದಲೇ ಮ್ಯಾಚ್ ವಿನ್ ಆದ್ರು ಅಂತಾನೆ ಹೇಳ್ಬೋದು. ಓವರ್ ಆಲ್ ಪರ್ಫಾರ್ಮೆನ್ಸ್ ಸಕದಾಗ ಕೊಟ್ರು. ಬಟ್ ನೋಡಿ PBKS ಅವ್ರದ್ದು ಆಕ್ಚುಲಿ 222 ಟಾರ್ಗೆಟ್ ಎಲ್ಲ ಕೊಡ್ಬೇಕಾಗಿರೋದು. ಬಟ್ PBKS ಇರೋ ಸ್ಟ್ರೆಂತ್ ಗೆ ಅವ್ರು ಆಡ್ತಾ ಇದ್ದ ರೀತಿಗೆ 250 ಅಬವ್ ರನ್ಸ್ ನ ಕೊಡ್ಬೇಕಾಯ್ತು. ಬಟ್ ನೋಡಿ ಇವ್ರ ಕಡೆ ಅಷ್ಟೊಂದು ಯಾರು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆದ್ರು ಅಂತಾನೆ ಹೇಳ್ಬೋದು. ಪೃಥ್ವಿ ಸಿಂಗ್ ಅಷ್ಟೇ, ಅವರು ಅಷ್ಟೇ 44 ಬಾಲ್ಸ್ ಅಲ್ಲಿ 59 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು. ಸ್ಟ್ರೈಕ್ ರೇಟ್ ಬಂದು 134. ಇವ್ರದ್ದು ಆಕ್ಚುಲಿ ನ್ಯಾಚುರಲ್ ಸ್ಟ್ರೈಕ್ ರೇಟ್ ಅಲ್ಲ ಇದು. ಇವ್ರು ಆಕ್ಚುಲಿ ಆಡೋದು 180 ಅಬವ್ ಆ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋದು. ಬಟ್ ನೋಡಿ ಇವತ್ತು 134 ಅಲ್ಲಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರೆ. ಬಟ್ ಎಲ್ಲಾ ಮ್ಯಾಚ್ ಚೆನ್ನಾಗಿ ಆಡಕ್ಕಾಗಲ್ಲ. ಈ ಮ್ಯಾಚ್ ಅಲ್ಲಿ ನೋಡಿ ಸ್ವಲ್ಪ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ಕಾಗಿಲ್ಲ. ಶ್ರೇಯಸ್ ಅಯ್ಯರ್ ಕಡೆಯಿಂದ ಆಡಿರೋ 27 ಬಾಲ್ಸ್ ಅಲ್ಲಿ 30 ರನ್ಸ್. ಬಟ್ ಶ್ರೇಯಸ್ ಅಯ್ಯರ್ ಕಡೆಯಿಂದ ನಾವು ಈ ತರ ಸ್ಟ್ರೈಕ್ ರೇಟ್ ಅಲ್ಲಿ ನೋಡಲ್ಲ. ಇವ್ರು ಅಷ್ಟೇ 180 ಅಬವ್ ಆ ತರ ಆಡ್ತಾ ಇರ್ತಾರೆ. ಬಟ್ ನೋಡಿ ಇವತ್ತು ಇವ್ರದ್ದು ಸ್ಟ್ರೈಕ್ ರೇಟ್ ಬಂದು 111. ಇವರಿಬ್ರು ಆಡಿಲ್ಲ. ಇವರಿಬ್ರು ಏನಾದ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರೆ 250 ಅಬವ್ ರನ್ಸ್ ನ ಸ್ಕೋರ್ ಮಾಡಬಹುದಿತ್ತು, ಈಸಿಯಾಗಿ ಪಂಜಾಬ್ ವಿನ್ ಆಗಬಹುದಿತ್ತು. ಬಟ್ ನೋಡಿ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ, ಆದ್ರಿಂದಲೇ ಇವರು 222 ಟಾರ್ಗೆಟ್ ಕೊಡಕ್ ಆಯ್ತು ಅಷ್ಟೇ. ಬಟ್ ನೋಡಿ PBKS ಇವತ್ತು ಮ್ಯಾಚ್ ಸೋತಿರ್ಬೋದು. ಬಟ್ ಮ್ಯಾಚ್ ಸೋತಿದ್ರು ಇವ್ರು ಒಂಥರ ಕಡ್ಗಣಿಸಂಗಿಲ್ಲ, ಒಂಥರ ಕೀಳಾಗಿ ನೋಡಂಗಿಲ್ಲ. ಯಾಕಂದ್ರೆ ಇವ್ರು PBKS ಯಾವತ್ತಿದ್ರು ಗನ್ ಟೀಮು, ಸಖತ್ ಸ್ಟ್ರಾಂಗ್ ಟೀಮ್. ಇವತ್ತೊಂದು ಬ್ಯಾಡ್ ಡೇ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಒಂಥರ ಸಖತ್ ಟೀಮ್ ಆಗಿದೆ. ನೋಡಿ ಬ್ಯಾಟಿಂಗ್ ಅಲ್ಲಿ ಕೆಲವು ಪ್ಲೇಯರ್ಸ್ ಅಗ್ರೆಸಿವ್ ಆಗಿ ಆಡಕ್ ಆಗಿಲ್ಲ ಅಲ್ವಾ, ಆದ್ರಿಂದ ಇಷ್ಟು ಕಡಿಮೆ ರಿಸ್ಟ್ರಿಕ್ಟ್ ಆದ್ರು ಅಂತ ಹೇಳ್ಬೋದು. ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ ಬಂದು RR ಚೇಸ್ ಮಾಡ್ತೀನಿ ಅಂದ್ರು. ಎಲ್ಲರಿಗೂ ಗೊತ್ತು PBKS ನ ಸೋಲ್ಸ್ಬೇಕಾದ್ರೆ ಒಂದು ಚಾನ್ಸ್ ಏನಾದ್ರು ಚೇಸ್ ಮಾಡಿನೇ ಸೋಲ್ಸ್ಬೇಕು. ಅವ್ರಿಗೆ ಏನಾದ್ರು ಚೇಸಿಂಗ್ ಅಂತ ಕೊಟ್ರೆ ಉಣಿಸ್ಬಿಡ್ತಾರೆ. ಆದ್ರಿಂದ ಏನ್ ಮಾಡ್ಬೇಕು, ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಡ್ಬೇಕು, ಅದನ್ನೇ ಚೇಸ್ ಮಾಡ್ಬೇಕು ಅಂತಾನೆ ಪ್ಲಾನ್ ಇದ್ದು. ಇದೇ ತರ ಟಾಸ್ ವಿನ್ ಆದ್ರು ಅವ್ರು ಚೇಸಿಂಗ್ ತಗೊಂಡ್ರು ಬ್ಯಾಟಿಂಗ್ ಆಡ್ಕಂತ ಬಂತಾರೆ PBKS ಪ್ಲೇಯರ್ಸ್. ಇವ್ರಂತರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಮ್ಯಾಚ್ ವಿನ್ ಆಗಿರೋ ಇವ್ರ ಕಡೆ ಓಪನಿಂಗ್ ಕಡೆಯಿಂದ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು. ಅದು ಬೇರೆ ಗ್ರೌಂಡ್ ಅಲ್ಲಿ ಲಾಸ್ಟ್ ಮ್ಯಾಚ್ ಆಡಿದಾಗ ಅಷ್ಟೇ ಹೈ ಸ್ಕೋರಿಂಗ್ ಗೇಮ್ ಆಗಿದ್ದು. 254 ರನ್ಸ್ ಸ್ಕೋರ್ ಮಾಡಿದ್ರಲ್ವಾ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ. ಬಟ್ ಇವ್ರ ಕಡೆ ಏನೋ ಅಷ್ಟೊಂದೇ ಪರವಾಗಿಲ್ಲ. ಪವರ್ ಪ್ಲೇ ಅಲ್ಲಿ ಸಖತ್ತಾಗಿ ಆಡ್ತಾರೆ. ಪವರ್ ಪ್ಲೇ ಅಲ್ಲಿ ಇವ್ರು ಆಕ್ಚುಲಿ ಹೇಳ್ಬೇಕಾದ್ರೆ 6 ಓವರ್ಗೆ 65 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂದು ವಿಕೆಟ್ ಕಳ್ಕೊಂಡಿರ್ತಾರೆ. ಆ ಒಂದು ವಿಕೆಟ್ ಯಾರು ಅಂದ್ರೆ ಪ್ರಿಯಾಂಶ್ ಆರ್ಯ. ಅವ್ರ ಕಡೆಯಿಂದ ಏನೋ ಅಷ್ಟೊಂದು ಆಡಕ್ ಆಗಲ್ಲ. ಬಟ್ ಪರವಾಗಿಲ್ಲ, ಅಗ್ರೆಸಿವ್ ಆಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. 11 ಬಾಲ್ಸ್ ಅಲ್ಲಿ 20 ರನ್ಸ್ ಸ್ಕೋರ್ ಮಾಡ್ತಾರೆ. ಜೋಪ್ರಾ ಆರ್ಚರ್ಗೆ ಔಟ್ ಆಗ್ತಾರೆ. ಪೃಥ್ವಿ ಸಿಂಗ್ ಅವ್ರ ಕಡೆಯಿಂದ ಏನೋ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ಕಾಗಲ್ಲ. ಅವರು ಸ್ಲೋ ಡೌನ್ ಆಗಿ ಆಡ್ತಾರೆ, ನಿಧಾನಾಗಿ ಆಡ್ತಾ ಇರ್ತಾರೆ. ಬಟ್ ಅವ್ರಂತರ ಇನ್ನಿಂಗ್ಸ್ ಬೀಳ್ತಾರ ಆಡ್ತಾ ಇರ್ತಾರೆ. ಬಟ್ ಆಕ್ಚುಲಿ ನಾವು ಅವ್ರನ್ನೆಲ್ಲ ಈ ತರ ನೋಡಲ್ಲ. ಬಂದಾಗೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಬಟ್ ಈ ಮ್ಯಾಚ್ ಅಲ್ಲಿ ಆ ತರ ಆಗಿಲ್ಲ, ಸ್ವಲ್ಪ ಸ್ಲೋ ಆಗಿ ಆಡಿದ್ರು. ಮತ್ತೆ ಕೂಪರ್ ಕೊಹ್ಲಿ ಅವ್ರ ಕಡೆಯಿಂದ ಒಂಥರ ಕ್ಯಾಮಿನ್ ಆಗಿ ಬಂತ ಅಂತ ಹೇಳಿ ಅಗ್ರೆಸಿವ್ ಆಗಿ ಬಂತು ಅಂತ ಹೇಳ್ಬೋದು. 14 ಬಾಲ್ಸ್ ಅಲ್ಲಿ 30. ನೋಡಿ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಬರ್ತಾರಲ್ವಾ, ಅವ್ರ ಕಡೆಯಿಂದ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕಲ್ಲ. ಅವ್ರು ಬರೋದು ಮಿಡ್ ಲಾಡರ್ ಅಲ್ಲೇ ಸ್ವಲ್ಪ ಸ್ಲೋ ಡೌನ್ ಆಗ್ಬಿಡ್ತು ಅಂತ ಹೇಳ್ಬೋದು. ಇವ್ರು ನೋಡಿ ಆಡಿರೋ 27 ಬಾಲ್ಸ್ ಅಲ್ಲಿ 30 ರನ್ಸ್ ಅಷ್ಟೇ ಸ್ಕೋರ್ ಮಾಡಿರೋದು. ಸ್ಟ್ರೈಕ್ ರೇಟ್ ಬಂದು 111. ನೋಡಿ ಇವ್ರದ್ದೆಲ್ಲ 180 ಅಬವ್ ಆ ತರ ನೋಡ್ತಾ ಇರ್ತೀವಿ. ಇವತ್ತು ನೋಡಿ ಆಡಕ್ ಆಗಿಲ್ಲ. ಅವ್ರ ಕಡೆಯಿಂದ ಸ್ಲೋ ಆಗಿ ಆಡಿದ್ರು. ಹಂಗೂ ಹಿಂಗೂ ನಾವೇನೋ ಒಂದು 200 ರಿಸ್ಟ್ರಿಕ್ಟ್ ಆಗ್ತಾರೆ ಅನ್ಕೊಂಡಿದ್ವಿ. ಬಟ್ ನೋಡಿ ಲಾಸ್ಟ್ ಅಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಅವ್ರು ಮೆಚ್ಕೊಳ್ಳೇಬೇಕು. ಯಾವ ರೀತಿ ಆಡಿದ್ರು ಅಂದ್ರೆ ಒಂಥರ ನಾಯಿ ಪಿಡಿ ಚೆಚ್ಚಿ ಬಿಸಾಕಿದ್ರು ಅಂತ ಹೇಳ್ಬೋದು. ಆಡಿರೋ 22 ಬಾಲ್ಸ್ ಅಲ್ಲಿ 62 ರನ್ಸ್ ನ ಸ್ಕೋರ್ ಮಾಡಿದ್ರು. 6 ಅದೇ ವಿಜಯ್ ಶರ್ಮಾ ಲಾಸ್ಟ್ ಓವರ್ಸ್ ಹೊಡೆದ್ರು 24 ರನ್ಸ್ ನ ಹೊಡೆದ್ರು. ಅವ್ರು ನೋಡಿ ಫಸ್ಟ್ ಬೌಲಿಂಗ್ ಹಾಕಿದಾಗ 3 overs ಅಲ್ಲಿ 80 ರನ್ಸ್ ಕೊಟ್ಟಿದ್ರು. ಲಾಸ್ಟ್ ಒಂದೇ ಓವರ್ ಅಲ್ಲಿ 24 ರನ್ಸ್ ನ ಸ್ಕೋರ್ ಮಾಡ್ಬಿಟ್ರು ಅವ್ರು. ಮಾರ್ಕಸ್ ಸ್ಟೋಯ್ನಿಸ್ ಒಂಥರ ಮೋಸ್ಟ್ ಎಕನಾಮಿಕ್ ಬೌಲರ್ ಆಗಿದ್ದವ್ರನ್ನ ಒಂಥರ ಎಕ್ಸ್ಪೆನ್ಸಿವ್ ಬೌಲರ್ ಆಗಿ ಮಾಡ್ಬಿಟ್ರು ಒಂದೇ ಓವರ್. ಮಾರ್ಕಸ್ ಸ್ಟೋಯ್ನಿಸ್ ಆ ತರ ಆಡಿದ್ಮೇಲೆ 222 ರನ್ಸ್ ನ ಸ್ಕೋರ್ ಮಾಡ್ತಾರೆ. 223 ನ ಟಾರ್ಗೆಟ್ ಕೊಡ್ತಾರೆ. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಜೋಪ್ರಾ ಆರ್ಚರ್ ಒಂದು ವಿಕೆಟ್ ತಗೊಂಡ್ರು. ಬಟ್ ಎಕ್ಸ್ಪೆನ್ಸಿವ್ ಆದ್ರೆ ಅವರಷ್ಟೇ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ರವೀಂದ್ರ ಜಡೇಜಾ ಆಕ್ಚುಲಿ ಹೇಳ್ಬೇಕಾದ್ರೆ ಒಂಚೂರು ಬೆಸ್ಟ್ ಆಗಿ ಮಾಡಿದಾರೆ ಅಂತ ಹೇಳ್ಬೋದು. ಅವ್ರು 4 overs ಅಲ್ಲಿ 32 ರನ್ಸ್ ನ ಕೊಟ್ಟಿದ್ದಾರೆ. ಎಕಾನಮಿ ಬಂದ್ 8. ಅವ್ರೊಬ್ಬರೇ ಸ್ವಲ್ಪ ಎಕಾನಮಿ ಮಾಡಿದ್ದಾರೆ, ಇನ್ನೆಲ್ಲರೂ ಅಬೌವ್ 10 ಇದ್ದಾರೆ. ಬಟ್ ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ರು 250 ಅಬೌವ್ ರನ್ಸ್ ನ ಸ್ಕೋರ್ ಮಾಡ್ಬೇಕಾಗಿದ್ದವರು. ಬಟ್ ನೋಡಿ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡಿದ್ರು. ಒಂಥರ ಪರವಾಗಿಲ್ಲ, PBKS ನ ಕಟ್ ಹಾಕಿದಾರೆ, ಒಂಥರ ಒಳ್ಳೆ ಬೌಲಿಂಗ್ ಮಾಡಿದಾರೆ ಅಂತಾನು ಹೇಳ್ಬೋದು. RR ಕಡೆ 223 ಅಲ್ವಾ ಟಾರ್ಗೆಟ್, ಅದನ್ನ ಚೇಂಜ್ ಮಾಡಕ್ಕಂತ ಬರ್ತಾರೆ RR ಅವರು. RR ಕಡೆ ನೋಡಿ ಯಾವ ತರ ಆಡ್ತಾರೆ. SSV ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಆಡ್ತಿರೋದು. ಇವ್ರ ಕಡೆ ನೋಡಿ RR ಕಡೆ ಆಕ್ಚುಲಿ ಹೇಳ್ಬೇಕಂದ್ರೆ ಓಪನಿಂಗ್ ಕಡೆಯಿಂದಾನೆ ರನ್ಸ್ ಬರ್ತಾ ಇರೋದು, ಅಗ್ರೆಸಿವ್ ಆಗಿ ಬರ್ತಾ ಇದೆ. ಆದ್ರಿಂದಲೇ ಅವ್ರ ಮ್ಯಾಚಸ್ ವಿನ್ ಆಗ್ತಿರೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೋಡಿ 6 ಓವರ್ ಒಳಗಡೆನೆ 84 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂದೇ ವಿಕೆಟ್. ಅದೇ ಯಾರು ಬೀಳೋದು, ವೈಭವ್ ಸೂರ್ಯವಂಶಿನೇ. ವೈಭವ್ ಸೂರ್ಯವಂಶಿ ಯಾವ ತರ ಆಡಿದ್ದು ಅಂದ್ರೆ ನೋಡಿ SSV ಜೈಸ್ವಾಲ್ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ. ಅವ್ರೇನ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ ಹೋಗಲ್ಲ. ವೈಭವ್ ಸೂರ್ಯವಂಶಿ ಆಡ್ತಾರೆ ನೋಡಿ ಅಗ್ರೆಸಿವ್ ಆಗಿ, ಒಂಥರ ಚೆಚ್ಚಿ ಬಿಸಾಕ್ಬಿಡ್ತಾರೆ ಅಂತ ಹೇಳಿ. ಇವ್ರದ್ದು ಯಾವಾಗ್ಲೂ ನೋಡಿ ಸ್ಟ್ರೈಕ್ ರೇಟ್ 200+ ಇದ್ದೇ ಇರ್ತದೆ, 100%. ಅದು ಕಡಿಮೆ ಅಂತೂ ಬರಲ್ಲ. ನೋಡಿ ಅವ್ರು ಆಡಿರೋ 16 ಬಾಲ್ಸ್ ಅಲ್ಲಿ 43 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಬೌಲಿಂಗ್ ಗೆ ಶ್ರೇಯಸ್ ಅಯ್ಯರ್ ಕ್ಯಾಚ್ ಕೊಟ್ಟು ಹೋಗ್ತಾರೆ. ಬಟ್ ಅದು ಒಡೆಯ ಬಲೆ, ಫುಲ್ಟಾಸ್ ಬಲೆ. ಬಟ್ ಅವ್ರಿಗೆ ಕೈಯಲ್ಲಿ ಬ್ಯಾಟ್ ತಿರುಗುತ್ತೆ, ಆದ್ರಿಂದ ಅವ್ರಿಗೆ ಅಷ್ಟೊಂದು ಕ್ಲಿಯರ್ ಮಾಡಕ್ಕಾಗಲ್ಲ. ಆದ್ರಿಂದ ಕ್ಯಾಚ್ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ನೋಡಿ ಅವ್ರು ಔಟ್ ಆಗ್ತಾ ಇದ್ದಂಗೆ ಧ್ರುವ್ ಜುರೇಲ್ ಬರ್ತಾರೆ. ಅವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಬಟ್ SSV ಜೈಸ್ವಾಲ್ ಇರ್ತಾರಲ್ವಾ,
ಇವರು ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಾಗ ಯಶಸ್ವಿ ಜೈಸ್ವಾಲ್ ಅವ್ರ ಅಗ್ರೆಸಿವ್ ಆಗಿ ಆಡಕ್ ಶುರು ಮಾಡ್ತಾರೆ. ಇದರ ಕಡೆ ಅಷ್ಟೊಂದು ಏನೋ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಅವ್ರು 20 ಬಾಲ್ಸ್ 16 ಏನೋ ಸ್ಕೋರ್ ಮಾಡ್ತಾರೆ ಅಷ್ಟೇ. ಅವ್ರು ಸ್ವಲ್ಪ ಕಷ್ಟಪಟ್ರು ಈ ಗ್ರೌಂಡ್ ಅಲ್ಲಿ. ಯಶಸ್ವಿ ಜೈಸ್ವಾಲ್ 51 ರನ್ಸ್ ನ ಸ್ಕೋರ್ ಮಾಡಿ 27 ಬಾಲ್ಸ್ ಅಲ್ಲಿ ಔಟ್ ಆಗ್ತಾರೆ. ಜುವೇಂದ್ರ ಚಹಲ್ಗೆ ಶ್ರೇಯಸ್ ಅಯ್ಯರ್ ಕ್ಯಾಚ್ ಕೊಟ್ಟು ನೆಕ್ಸ್ಟ್ ಬರ್ತಾರೆ ರಿಯಾನ್ ಪರಾಗ್ ನೋಡಿ. ರಿಯಾನ್ ಪರಾಗ್ ಕಡೆಯಿಂದ ಒಂಥರ ಅಷ್ಟೊಂದು ಏನು ಓವರ್ ಬಂದಿಲ್ಲ ಅಂದ್ರೂ ಒಂಥರ ಕ್ಯಾಬಿನ್ ಆಗಿ ಬಂತ ಅಂತ ಹೇಳ್ಬೋದು. ಇವ್ರದ್ದು ಒಂಥರ ವಿನ್ನಿಂಗ್ ಅಲ್ಲಿ ಫಾಲ್ ಇದೆ ಅಂತ ಹೇಳ್ಬೋದು. ನೋಡಿ ಲಾಸ್ಟ್ ಅಲ್ಲಿ ಬಂದು ಒಂಥರ 16 ಬಾಲ್ಸ್ ಅಲ್ಲಿ 29 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಅಲ್ಲಿ ಆಕ್ಚುಲಿ ವಿನ್ ಆಗೋ ಕಾರಣ ಯಾರು ಅಂದ್ರೆ ಶುಭಮ್ ದುಬೆ ಮತ್ತೆ ಡೊಮಾನಿನ್ ಪೆರಾರಿಯಾ. ಇವ್ರಿಬ್ರು ಕಡೆ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು, ಆದ್ರಿಂದಲೇ ಮ್ಯಾಚ್ ವಿನ್ ಆಗಕ್ಕಾಯ್ತು. ಇವ್ರಿಬ್ರು ನಡುವೆ 77 ರನ್ಸ್ ಬಂತು 32 ಬಾಲ್ಸ್ ಅಲ್ಲಿ ಜಸ್ಟ್. ನೋಡಿ ಇದೇ ಒಂಥರ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ಆಯ್ತು ಅಂತ ಹೇಳ್ಬೋದು. ಇವ್ರದ್ದು ಆಕ್ಚುಲಿ ನಾವು ಆರ್ ಕಡೆ ಮಾತಾಡ್ತಾ ಇದ್ದಲ್ಲ ಏನಂದ್ರೆ ಲೋಯರ್ ಆರ್ಡರ್ ಅಷ್ಟು ಸ್ಕೋರ್ಸ್ ಬರ್ತಾ ಇಲ್ಲ, ಮಿಡ್ಲ್ ಆರ್ಡರ್ ಸ್ವಲ್ಪ ಸ್ಕೋರ್ಸ್ ಬರ್ತಾ ಇಲ್ಲ ಅಂತ. ಬಟ್ ನೋಡಿ ಈ ಮ್ಯಾಚ್ ಅಲ್ಲಿ ಒಂಥರ ಮಿಡ್ಲ್ ಆರ್ಡರ್ ಅಲ್ಲೇ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಆದ್ರಿಂದಲೇ ಮ್ಯಾಚ್ ವಿನ್ ಆಯ್ತು. ಇವ್ರಂತೂ ನೋಡಿ ಡೊಮಾನಿನ್ ಪೆರಾರಿಯಾ ಯಾವ ತರ ಆಡಿದ್ರು ಅಂದ್ರೆ 26 ಬಾಲ್ಸ್ ಅಲ್ಲಿ 52 ರನ್ಸ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. 6-4 ನ ಕಲೆ ಹಾಕಿದ್ರು ಮತ್ತೆ 3-6 ನ ಹೊಡೆದ್ರು, ಸಖತ್ತಾಗಿ ಆಡಿದ್ರು. ಮತ್ತೆ ಶುಭಮ್ ದುಬೆ ಇವ್ರ ಕಡೆ ನೋಡಿ ಯಾವ ತರ ಇವ್ರು ಅಗ್ರೆಸಿವ್ ಆಗಿ ಆಡ್ಬಿಟ್ರು ಬಂದ್ ಲಾಸ್ಟ್ ಅಲ್ಲಿ. ನಾನು ಇವ್ರ ಕಡೆ ಇವ್ರೇನೋ ಅಷ್ಟೊಂದು ಆಡಲ್ಲ ಅನ್ಕೊಂಡಿದ್ದೆ, ಬಟ್ ಇವರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು. ಒಂಥರ ಪೆರಾರಿಯಾಗೆ ಸಾಥ್ ಕೊಟ್ರು, ಇಲ್ಲಾಂದ್ರೆ ಮ್ಯಾಚ್ ನ ಫಿನಿಶ್ ಮಾಡಕ್ ಆಗ್ತಾ ಇದ್ದಿಲ್ಲ. ಇವರಷ್ಟೇ ಜಸ್ಟ್ 12 ಬಾಲ್ಸ್ ಅಲ್ಲಿ 31 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾರೆ. ಅಂತೂ ಇಂತ PPKS ನ ಸೋಲ್ಸ್ತಾ ಇದ್ದಂಗೆ ಇವಾಗ ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಹೋಗಿ 3ನೇ ಸ್ಥಾನದಲ್ಲಿ ಕೂತ್ಕೋತಾರೆ. PPKS ಮೊದಲನೇ ಸ್ಥಾನದಲ್ಲಿ ಇರುತ್ತೆ, ಅವ್ರು ಯಾವ್ದೇ ಚೇಂಜಸ್ ಆಗಲ್ಲ. ಯಾಕಂದ್ರೆ ನಮ್ಮ RCB ಗಿಂತ ಅವ್ರು 1 ಪಾಯಿಂಟ್ ಜಾಸ್ತಿ ಇದಾರಲ್ವ, ಅದರಿಂದ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ RCB, 3ನೇ ಪ್ಲೇಸ್ ಅಲ್ಲಿ ಇವಾಗ RR ಬಂದಿದೆ. RR ಇವತ್ತು ಒಳ್ಳೆ ಕ್ರಿಕೆಟ್ ಆಡಿದ್ರು ಅಂತ ಹೇಳ್ಬೋದು, ಆದ್ರಿಂದಲೇ ಸೋಲ್ಸಕ್ಕಾಯ್ತು. ಇಲ್ಲಾಂದ್ರೆ PPKS ನ ಸೋಲ್ಸಕ್ ಆಗ್ತಾ ಇದ್ದಿಲ್ಲ, ಇಲ್ಲ ಕಷ್ಟ ಆಗ್ತಾ ಇತ್ತು. ಯಾವ್ದೇ ಟೀಮ್ ಗಾಗ್ಲಿ PPKS ನ ಸೋಲ್ಸ್ಬೇಕಂದ್ರೆ ಕಷ್ಟ. ಬಟ್ ನೋಡಿ RR ಕಡೆಯಿಂದ ಓವರ್ ಆಲ್ ಪರ್ಫಾರ್ಮೆನ್ಸ್ ಬಂತು. ಬೌಲಿಂಗ್ ಅಲ್ಲೂ ಸ್ವಲ್ಪ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡಿದ್ರು. ಬಟ್ 220 ಆಕ್ಚುಲಿ ಹೇಳ್ಬೇಕಾದ್ರೆ PPKS ಕಡಿಮೆನೆ. ಇವ್ರು ಹೊಡಿಬೇಕಾಗಿದ್ದು 254 ಆತರ, ಬಟ್ 222ಗೆ ರಿಸ್ಟ್ರಿಕ್ಟ್ ಮಾಡಿದ್ರಲ್ಲ, ಅದರಿಂದ ಬೌಲಿಂಗ್ ಮೆಚ್ಕೊಳ್ಳಬೇಕು. ಮತ್ತೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ನೋಡಿ, ಟಾಪ್ ಆರ್ಡರ್ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಲೋಯರ್ ಆರ್ಡರ್ ಎಲ್ಲಾ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂತು. ಅದರಿಂದಲೇ ಮ್ಯಾಚ್ ವಿನ್ ಆಯ್ತು ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.